ಗಿರೀಶ್, ಹೌ ಆರ್ ಯು ಟುಡೇ? ಗುಡ್ ಸರ್, ಹೇಗಿದ್ದೀರಾ ನೀವು? ನಡೀತಾ ಇದೆ, ಬಟ್ ಐ ಥಿಂಕ್ ಐ ವಾಂಟ್ ಟು ಟಾಕ್ ಟು ಯು ಅಬೌಟ್ ಅವರ್ ಮಾಟ್ರಿಕ್ಸ್ ಮೀಡಿಯಾ ಟುಡೇ. ವೆನ್ ಡಿಡ್ ವಿ ಸ್ಟಾರ್ಟ್? ಇಟ್ಸ್ ಬಿನ್ ನೌ 1 year. ಆಯಿತು, 1 ವರ್ಷ ಆಗ್ತಾ ಬಂತು. Yeah. Man, I think we grew subscribers quite a bit, right? Some unique content we brought in. ಆದರೂ I don't know, I'm not getting that feedback. ಏನಂತಾರೆ ಜನ? What do you think? ಜನ ಇಷ್ಟಪಡ್ತಾ ಇದ್ದಾರೆ ನಮ್ಮ ಪಾಡ್ಕಾಸ್ಟು, ಶಾರ್ಟ್ ಮೂವೀಸ್ ಎಲ್ಲ ಇಷ್ಟಪಡ್ತಿದ್ದಾರೆ. ಬಟ್ ನನಗೆ ಬಂದಿದ್ದು ಫೀಡ್ಬ್ಯಾಕ್ ಏನು ಅಂದರೆ, ನಮ್ದೆಲ್ಲ ಕಂಟೆಂಟ್ ಸ್ವಲ್ಪ ಸೀರಿಯಸ್ ಆಗೋಯ್ತು. ಏನಾದ್ರು ಒಂದು ಯುನೀಕಾಗಿ ಡಿಫ್ರೆಂಟಾಗಿ ಏನಾದ್ರು ತರಬೇಕು. ಯೂನಿಕ್ಕಾಗಿ ಡಿಫ್ರೆಂಟಾಗಿ ಸೀರಿಯಸ್ ಟಾಪಿಕ್ ಇಷ್ಟ ಇಲ್ಲ ಅಂದರೆ ಇನ್ನಿರೋದೊಂದೇ ಕಾಮಿಡಿ. ಕಾಮಿಡಿ ಒಳ್ಳೆ ಐಡಿಯಾ, ಬಟ್ ಹೆಂಗೆ? ಏಯ್, ಯು ನೋ ವಾಟ್, ನನಗೂ ಬರತ್ತಪ್ಪ ಕಾಮಿಡಿ. ಓಯ್ ಮಾಡಿ ಸರ್, ನೀವು ಕಾಮಿಡಿ ಮಾಡಲಾ? ವರ್ಕ್ ಆಗುತ್ತೆ ಅಂತ್ಯಾ? ಲೆಟ್ ಸಿ. ಈಗ ನೀವು ಮದುವೆ ಆಗಿದ್ದು ಹೇಗೆ? ಅರೇಂಜ್ ಮ್ಯಾರೇಜ್ ಆ ಲವ್ ಮ್ಯಾರೇಜ್? ಅರೇಂಜ್. ಈಗ ಇದನ್ನ ಏನಂತಾರೆ, ಮೇಡ್ ಇನ್ ಹೆವೆನ್. ನಿಮ್ದೆಲ್ಲ ಒಂಥರ 7 ಜನ್ಮಗಳ ಸಂಬಂಧ ಇದ್ದಂಗೆ, ರೈಟ್? ಸೊ ಅದಕ್ಕೆ ಹೇಳೋದು, ಮೇಡ್ ಫಾರ್ ಈಚ್ ಅದರ್. ಎಲ್ಲಿ? ಇಂಡಿಯಾದಲ್ಲೇ. ಇಲ್ಲೂ ನೀವು ನಾವೆಲ್ಲ ಬಂದ್ವಲ್ಲ, ವಿ ಆರ್ ಆಲ್ಸೋ ಮೇಡ್ ಫಾರ್ ಈಚ್ ಅದರ್. ನಾನು, ನನ್ನ ವೈಫು, ಐ ಆಮ್ ಶ್ಯೂರ್. ವಾಟ್ ಯು ಥಿಂಕ್ ಅಬೌಟ್ ಯು ಆ್ಯಂಡ್ ಯುವರ್ ವೈಫ್? ಮೇಡ್ ಫಾರ್ ಈಚ್ ಅದರ್? ಮೇಡ್ ಫಾರ್ ಈಚ್ ಅದರ್. ಯಾವ ಮೇಡ್ ಅಂದ್ಕೊಂಡಿದ್ಯಪ್ಪ? MEID, ಮೇಡ್ ಫಾರ್ ಈಚ್ ಅದರ್. ಹೇಗಿದೆ? ಏನಾಯ್ತಾ? ನಗು ಬರ್ಲಿಲ್ವಾ? ಇದು ಒಳ್ಳೆ. ಹಿಂಗ್ ಜಾಬ್ ಕೇಳಿದ್ರೆ ಯಾರು ನಗ್ತಾರೆ? ಹೌದಾ? ನೀವು ನನಗೆ ನಗಿಸ್ಬೇಕಂದ್ರೆ ನೀವು ನನಗೆ ಚಕ್ಕಗುಳಿ ಕೊಡ್ಬೇಕು, ಇಲ್ಲ ನಾನು ನಿಮಗೆ ಕೊಡ್ಬೇಕಷ್ಟೇ. ಮ್ಯಾನ್, ಕಾಮಿಡಿ ಪ್ರೊಫೆಷನಲ್ಸ್ ಬೇಕು ಸರ್. ಕಾಮಿಡಿ ಇಸ್ ಅ ಸೀರಿಯಸ್ ಥಿಂಗ್. ವೆಲ್, ಯು ಹ್ಯಾವ್ ಎನಿ ಐಡಿಯಾ? ಎಸ್, ನಮ್ಮ ಸಿಟಿಗೊಬ್ರು ಪ್ರೊಫೆಷನಲ್ ಕಾಮಿಡಿಯನ್ ಬಂದಿದ್ದಾರೆ. ಓಕೆ, ಕರ್ಕೊಂಬರ್ತೀನಿ. ವಾವ್, ದಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಓಕೆ, ನೋಡೋಣ, ಡೀಲ್. ಯಾವುದು ಗುರು ಏರಿಯಾ ಇದು? ಬಿಲ್ ಕ್ಲಿಂಟನ್ ಮೇನ್ ರೋಡು, ಕ್ಲಿಂಟ್ ಈಸ್ಟ್ವುಡ್ ಕಾಲೋನಿ. ಸರ್ ಆರಾಮ ಸರ್? ಆರಾಮ್ ಸರ್. ಸರ್ ನಾನು ಪವನ್ ಸರ್. ಅಡ್ರೆಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಸರಿಯಾಗಿ? ತುಂಬ ಕಷ್ಟ ಆಯ್ತು ಸರ್. ಆರಾಮಿದ್ರಾ? ಎಲ್ಲ ಆರಾಮ? ಆರಾಮ್. ರೆಸ್ಯೂಮೇ ಇದೆಯಾ ಸರ್ ನಮ್ಮದು? ರೆಸ್ಯೂಮ್ ಎಲ್ಲ ಬಂತು. ಇಂಟರ್ವ್ಯೂ ರೆಡಿನಾ? ರೆಡಿ ಸರ್, ರೆಡಿ. ಒಂದ್ಸಲ ಹೇಳ್ಬಿಡ್ಲಾ ಸರ್? ಹೇಳಿ, ಟೆಲ್ ಮಿ ಅಬೌಟ್ ಯುವರ್. ಸರ್, ಮೈ ನೇಮ್ ಇಸ್ ಪವನ್. ಐ ಆಮ್ ಗುಡ್ ಅಟ್ ಬೋತ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್. ವಾಹ್, ಸೂಪರ್. ಇಷ್ಟು ಬಂದರೆ ಸಾಕು, ಬನ್ನಿ. ಸರ್ ಎಲ್ಲ ಆಗುತ್ತಾ ಸರ್? ಗ್ರೀನ್ ಕಾರ್ಡು, ಮನೆ ಎಲ್ಲ ಸಿಗುತ್ತೆ ಸರ್. ಗ್ರೀನ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಸಿಗುತ್ತೆ. ಬನ್ನಿ, ಹೋಗೋಣ. ಥ್ಯಾಂಕ್ ಯು ಸರ್. ಒಂದು ಲೈಫ್ ಸೆಟ್ಲ್ ಆಗಂಗಿದೆ. ಬನ್ನಿ ಸರ್. ಬನ್ನಿ. ಸರ್ ನಮಸ್ಕಾರ ಸರ್. ಮೇ ಐ ಕಮ್ ಇನ್? ಸರ್ ನಮಸ್ಕಾರ ಸರ್. ನೀವೇನಾ? ಗಗನ್ ಅಲ್ಲ, ಪವನ್. ಪವನ್ ಸರ್, ಪವನ್. ಓಕೆ, ಇಂಟರ್ವ್ಯೂ ರೆಡಿ ಇದ್ದೀರಾ ತಾನೆ? ಎಸ್ ಸರ್, ಮೈ ನೇಮ್ ಇಸ್ ಪವನ್ ವೇಣುಗೋಪಾಲ್, ಗುಡ್ ಅಟ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಸರ್. ಯಾವ್ದು ಫಸ್ಟು? ನೋಡ್ಕೊಂಡು ಬ್ಯಾಕ್ ಎಂಡ್ ಫಸ್ಟ್ ಸರ್, ಆಮೇಲೆ ಫ್ರಂಟ್ ಎಂಡ್. ಗುಡ್. ಯು ಆರ್ ಎ ಫುಲ್ ಸ್ಟ್ಯಾಕ್ ಇಂಜಿನಿಯರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪವನ್, ನೋಡಿ, ಇಂಟರ್ವ್ಯೂಗೆ ರೆಡಿ ಆಗಿದ್ದೀರಾ ಅಲ್ಲ? ಈಗ ನನಗೊಂದು ಕ್ವಶನ್ ಇದೆ. ಏನು ಅಂದ್ರೆ, ಇದು ಮೊದಲನೇ ಕ್ವಶನ್. ನಿಮ್ಮ ಇಂಟೆಲಿಜೆನ್ಸ್ನ ಟೆಸ್ಟ್ ಮಾಡ್ಬೇಕು ನಾನು. ನಿಮ್ಮ ನಾಲೆಡ್ಜು, ಇಂಟೆಲಿಜೆನ್ಸ್ ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ನಿಮ್ಗೆ ಏನೆಲ್ಲ ಗೊತ್ತು, ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ ಅಂತ? ಸರ್, ನಾನು ಸರಿ ಸುಮಾರು 12 ವರ್ಷದಿಂದ IT ಇಂಡಸ್ಟ್ರಿಯಲ್ಲಿ ಇದ್ದೀನಿ ಸರ್. 14 ವರ್ಷ. ಈ ಟೆಸ್ಟಿಂಗ್ ಅಂತಾರಲ್ಲ ಸರ್, ಸಾಫ್ಟ್ವೇರ್ ಟೆಸ್ಟಿಂಗು, ಕ್ಯೂ ಸ್ಪೈಡರ್ಸ್ ಅಂತ ಒಂದು ಬೆಂಗಳೂರಲ್ಲಿದೆ ಸರ್. ಅಲ್ಲಿ ಹೋಗ್ಬಿಟ್ರೆ ನಿನ್ನ ಲೈಫೇ ಚೇಂಜ್ ಆಗುತ್ತೆ ಅಂದರು. ಅಲ್ಲಿ ಹೋಗಿ ಅದು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಟೆಸ್ಟಿಂಗಿಗೆ ಬಂದೆ. ಅಲ್ಲಿ ನನಗೆ ಕ್ಲೀನಾಗಿ ಈ ಸ್ಕ್ರಮ್ ಮಾಸ್ಟರ್ ಅಂತ ಒಂದಿದೆ. ಎಲ್ರಿಗೂ ನೀನು ಮಾಸ್ಟರ್ ಆಗಬೇಕಂದ್ರೆ ಅದನ್ನು ನೀನು ಕಲಿಬೇಕು ಅಂತ ಯಾರೋ ಹಿಂಗೆ ಹೇಳಿದ್ದು ಕೇಳಿದೆ. ಹಂಗೆಲ್ಲ ಆಗೋಯ್ತು ಸರ್ ಲೈಫು. ಆ ಸ್ಕ್ರಮ್ ಮಾಸ್ಟ್ರಲ್ಲಿ ಸ್ವಲ್ಪ ದಿನ ಮಾಡಿದೆ. ಆಮೇಲೆ ನಿಂದ ನೋಡಿದ್ರೆ ನಿನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗೋ ಟ್ಯಾಲೆಂಟ್ ಇದೆ ಅಂತ ಸ್ವಲ್ಪ ಯಾರೋ ಜೀವನದಲ್ಲಿ ಮಿಸ್ಲೀಡ್ ಮಾಡಿಬಿಟ್ರು. ಆ ಕಡೆ ಹೋದೆ. ಆಮೇಲೆ ಗೊತ್ತಾಯಿತು, ಇದು ಯಾರು ಬೇಕಾನ ಮಾಡ್ಬೋದಲ್ಲ ಗುರುವೇ, ನಾವೇ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಡೇಟಾ ಅನಾಲಿಟಿಕ್ಸು ಅದೇನೋ ಕಲೀಲಿ ಅಂತ ಎಲ್ಲ ಯಾರೋ ಹೇಳ್ತಾ ಇದ್ದಾರೆ ಸರ್. ಹಿಂಗೆ ನಾವು ಯಾರೋ ಹೇಳಿದ್ದು ನಮ್ಮ ಮಾತು ನಾವು ಕೇಳಲ್ಲ, ಯಾರೋ ಹೇಳಿದ್ದು ಕೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೀನಿ ಸರ್. ಸದ್ಯಕ್ಕೆ ಡೇಟಾ ಅನಾಲಿಟಿಕ್ಸು ಮುಂದೆ ಮಾಡೋಣ ಅನ್ನೋ ಏನೋ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಬೇಕು ಸರ್ ಮುಂದಕ್ಕೆ. ಈಗ ಸಮಸ್ಯೆ ಏನು ಗೊತ್ತಾ?
ಈ ನಿಮ್ ಇಂಟೆಲಿಜೆನ್ಸ್ ಇದೆಯಲ್ಲ ಅದನ್ನ ಪಕ್ಕಕ್ಕಿಡ್ಬೇಕಾಗತ್ತೆ. ಯಾಕೆ ಹೇಳಿ? ಏರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವತ್ತು ಎಲ್ಲಾ ಕ್ವಶನ್ಸ್ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಅದೇನ್ ಹೇಳ್ತಿರೋ ಹೇಳಿ. ನಿಮ್ ಇಂಟೆಲಿಜೆನ್ಸ್ ಪಕ್ಕಕ್ಕಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ 60 ಸೆಕೆಂಡ್ಸ್ ಹೇಳ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ ಏನಿಲ್ಲ ಸರ್, ಅದು ಇವಾಗ ನಮ್ಮ ಮನ್ಸಲ್ಲಿ ಏನೋ ಒಂದು ಇರುತ್ತೆ. ನಮ್ಮ ಮನ್ಸಲ್ಲಿ ಇರೋದನ್ನ ನಮ್ಮ ಮನ್ಸನ್ನಲ್ಲೇ ಯಾಕೆ ಇಟ್ಕೋಬೇಕು? ಅದನ್ನ ನಾವು ಬೇರೆ ಯಾರಿಗಾನ ಒಬ್ರಿಗೆ ತೋರ್ಪಡಿಕೆ ಮಾಡ್ಕೊಳ್ಳೇಬೇಕು. ಅದನ್ನ ಇನ್ನೊಬ್ಬರ ಹತ್ರ ಕೇಳೋದು. ಅವ್ರು ಕೇಳಿದಾಗ ಅವ್ರು ಏನೋ ಒಂದು ಹೇಳ್ತಾರೆ. ಅವ್ರು ಏನು ಹೇಳ್ತಾರಲ್ಲ ಅದು ಕರೆಕ್ಟಾ ಇಲ್ವಾ ಅಂತ ನಮಗೆ ಗೊತ್ತಿರಲ್ಲ. ಅದಕ್ಕೆ ಅದನ್ನೇ ಕೇಳ್ಬಿಡೋದು ಕರೆಕ್ಟಾ ಇಲ್ವಾ ಅಂತ. ಬಟ್ ಅದಕ್ಕೆ ಕರೆಕ್ಟಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಮಾಡಿದೆಲ್ಲ ನಮ್ಗೆ ಕರೆಕ್ಟ್ ಇರುತ್ತೆ. ಅದಕ್ಕೆ ಕರೆಕ್ಟಾ ಇಲ್ವಾ ಅಂತ ಹೆಂಗ್ ಗೊತ್ತಾಗಬೇಕು ಅಂದರೆ, ನಾವು ಅದಕ್ಕೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಫಸ್ಟ್ ಕೊಟ್ಟಿರಬೇಕು. ಬಟ್ ಆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ನಮಗೂ ಗೊತ್ತಿರಲ್ಲ ಇದು ಕರೆಕ್ಟಾ ರಾಂಗಾ ಅಂತ. ಸೊ ಅದು ಕರೆಕ್ಟಾ ರಾಂಗ್ ಅಂತ ಅದಕ್ಕೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಇಬ್ರು ಬಟ್ ಮಾತಾಡ್ತಾನೆ ಇರ್ಬೋದು ಸರ್. ಜೀವನದಲ್ಲಿ ಕರೆಕ್ಟ್ ಅನ್ನೋದು ಏನಿದೆ, ರಾಂಗ್ ಅನ್ನೋದು ಎಲ್ಲ ಪರ್ಸ್ಪೆಕ್ಟಿವ್ಸ್ ಅಲ್ಲ ಸರ್. ನಿಮಗೆ ಕರೆಕ್ಟ್ ಅನ್ಸಿದ್ದು ನನಗೆ ರಾಂಗ್ ಅನ್ಸುತ್ತೆ, ನನಗೆ ಅನ್ಸಿದ್ದು ನಿಮಗೆ ಕರೆಕ್ಟ್ ಅನ್ಸುತ್ತೆ. ಆ ಆರ್ಟಿಫಿಷಿಯಲ್ ಆಗಿ ಒಂದು ಡೇಟಾ ಸಿಗುತ್ತೆ ಸರ್. ಬಟ್ ಅದಕ್ಕೇನಾಗುತ್ತೆ, ನಾವು ರಿಯಲ್ ಆಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡ್ರೇನೆ ನೋಡಿ ಸರ್, ಜೀವನದಲ್ಲಿ ಅದು ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆಂಟ್ ಆಗಿ ನಾವು ಇದ್ರೇನೆ ನಾಳೆ ದಿನ ನಾವು ನ್ಯಾಚುರಲ್ ಆಗಿ ಸ್ಟುಪಿಡ್ ಆಗಿ ಇರೋಕ್ಕಾಗೋದು ಸರ್. ಓಕೆನಾ ಸರ್? ಸರ್ ನೀವ್ ಹೇಳಿದ್ದು ಏನಪ್ಪ ನನಗೆ ತಲೆ ಕೆಡ್ಸ್ಬಿಟ್ಟ. ಇರ್ಲಿ ಸರ್ ಓಕೆ ಅಲ್ವಾ ಸರ್? ಓಕೆ, ಕಷ್ಟಪಟ್ಟು ಎಲ್ಲ ಹೇಳ್ದಲ್ಲ ಸರ್. ಬನ್ನಿ ಪವನ್, ಬನ್ನಿ. ಈಗ ಇಂಟರ್ವ್ಯೂ ಸ್ಟಾರ್ಟ್. ಹೌದಾ ಸರ್? ಇವರು ಸರ್ ನಂಗೆ ಗೊತ್ತಿತ್ತು ಸರ್ ಇಂಡಿಯಲ್ಲಿ ನಾನು ಲಾಯಕೇ ಇಲ್ಲ ಅಂತ. ಹೌದು ಸರ್, ಇಲ್ಲಿ ಏನೋ ಬೇರೆ ಕಡೆನೇ ಎಲ್ಲೋ ಇರುತ್ತೆ ಅನ್ಕೊಂಡೆ, ನಿಮ್ಮಂತವ್ರು ಸಿಕ್ಕಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಎಲ್ಲ ರೆಡಿ ಇದೀನಿ ಸರ್ ನಾನು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದು ಪವನ್ ವೇಣುಗೋಪಾಲ್, ನಮ್ಮ ಕನ್ನಡ ನಾಡಿನ ಅದ್ಭುತ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅಂತ ಹೇಳ್ಬೋದು. ಸುಮಾರು 12 ವರ್ಷಗಳಿಂದ ಎಲ್ಲರನ್ನು ನಕ್ಕು ನೆಲೆಸಿ, ಯೂಟ್ಯೂಬ್ ಇರ್ಬೋದು, ಕಾಮಿಡಿ ಶೋಸ್ ಇರ್ಬೋದು, ಕನ್ನಡದಲ್ಲಿ ಜೆನ್ಝಿನಲ್ಲಿ ನಂಬರ್ 1 ಅಂತ ಹೇಳಿದ್ರೆ ಪವನ್ ವೇಣುಗೋಪಾಲ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಖಂಡಿತ ಸರ್. ಆ ಕರೋನಾ ಟೈಮಲ್ಲಿ ಎಲ್ಲ ತಲೆ ಕೆರ್ಕೊಂಡು ಏನ್ ಮಾಡೋದು, ಮನೇಲಿ ಕೂತಿರ್ಬೇಕಾದ್ರೆ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಬಂದು ಜನನ ಹುರುಪು ತುಂಬಿ ನಗಿಸಿ, ಅಲ್ಲಿಂದ ಎಲ್ಲ ಹೊರಗಡೆ ಬಂದ್ಮೇಲೆ ಇಟ್ಸ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಯು ಇನ್ US. ಬನ್ನಿ ಕೂತ್ಕೊಳ್ಳಿ. ಮೈ ಪ್ಲೆಜರ್ ಸರ್. ಬನ್ನಿ. ಲುಕಿಂಗ್ ಫಾರ್ವರ್ಡ್ ಟು ದಿ ಇಂಟರ್ವ್ಯೂ ಸರ್. ಥ್ಯಾಂಕ್ ಯು ಸೊ ಮಚ್. ಪವನ್ ನಮಸ್ಕಾರ, ತುಂಬಾ ಧನ್ಯವಾದಗಳು ನಮ್ಮ ಈ ಮಾಂಟ್ರಿಕ್ಸ್ ಮೀಡಿಯಾ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಸೊ ಇವತ್ತಿನ ಇಂಟರ್ವ್ಯೂ ಏನಂದ್ರೆ, ನಿಮ್ಮ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತ ಒಂದು ಸುವರ್ಣಾವಕಾಶ ನಮಗ್ ಸಿಕ್ಕಿದೆ, ಆಯ್ತಾ? ಮೊದಲನೇದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ನನ್ನ ಹೆಸರು ಪವನ್ ವೇಣುಗೋಪಾಲ್ ಅಂತ. ಸೊ ವೇಣುಗೋಪಾಲ್ ಅಂದ್ರೆ ನಮ್ಮ ತಂದೆ ಹೆಸರು ವೇಣುಗೋಪಾಲ್ ಅಂತ. ಅವರೊಬ್ಬ ಸೀನಿಯರ್ ಆ್ಯಕ್ಟರ್. ಆ್ಯಕ್ಚುಲಿ ಅವರು 25 ಇಯರ್ಸಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಧಾರಾವಾಹಿಗಳು ಮತ್ತು ಫಿಲ್ಮ್ಗಳಲ್ಲಿ ಒಂದು 25 ವರ್ಷ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಟಕ್ಕಂತ ಜ್ಞಾಪಕ ಬರಬೇಕು ವೇಣುಗೋಪಾಲ್ ಅವ್ರು ಯಾರು ಅಂದರೆ, ಈ ಮನೆತನ ಜನನಿ ಮೆಗಾ ಸೀರಿಯಲ್ ಏನು ಸ್ಟಾರ್ಟ್ ಆಯಿತು ಕನ್ನಡ ಇಂಡಸ್ಟ್ರಿನಲ್ಲಿ, ಅದರಲ್ಲಿ ಅವ್ರು 2 ಸೀರಿಯಲಲ್ಲೂ ಇದ್ದರು ಆ ಟೈಮಲ್ಲಿ. ಆ್ಯಂಡ್ ಇನ್ನೂ ಜನಕ್ಕೆ ರೀಕಾಲ್ ಆಗಬೇಕು ಅಂದರೆ, ಈ ಕೋಟಿಗೊಬ್ಬ ಫಿಲ್ಮ್ ಇದೆಯಲ್ಲ ಸರ್, ವಿಷ್ಣು ಸರ್ದು, ಅದರಲ್ಲಿ ವಿಷ್ಣು ಸರ್ ಅವ್ರ ತಂಗಿಗೆ ಅಡ್ಮಿಷನ್ ಕೊಡ್ಸೋಕ್ಕೆ, ಒಂದು ಸೀಟ್ ಕೊಡ್ಸೋಕ್ಕಂತ ಒಬ್ರ ಹತ್ರ ಬರ್ತಾರೆ ಪ್ರಿನ್ಸಿಪಲ್ ಹತ್ರ. ಅವಾಗ ಒಬ್ರಲ್ಲಿ ಕೂತ್ಕೊಂಡಿರೋ ಪ್ರಿನ್ಸಿಪಲ್ಲು ಏನೋ ಕೆಟ್ಟದಾಗಿ ಸ್ವಲ್ಪ ನಡ್ಕೋತಾರೆ. ಸೊ ಆ ಕೆಟ್ಟದಾಗಿ ನಡ್ಕೊಳ್ಳೋ ನಮ್ಮ ತಂದೆ ರೋಲು ಅದು. ಆವಾಗ ವಿಷ್ಣು ಸರ್ ಬಂದ್ಬಿಟ್ಟು, ನನ್ನ ಹೆಸರು ನಂಜುಂಡ ಅಂತ, ನನ್ನ ಹೆಸರು, ನನಗೆ ಇನ್ನೊಂದು ಹೆಸರಿದೆ ಜಯಸಿಂಹ ಅಂತ ಹೇಳ್ತಾರಲ್ಲ, ಆ ಸೀನು ಅಲ್ಲಿ ನಮ್ಮ ತಂದೆ ಇರ್ತಾರೆ. ಸೊ ತುಂಬ ಜನ ನನಗೆ ರೀಲ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ, ನಮ್ಮ ತಂದೆ ನೋಡಪ್ಪ ನಿಮ್ಮ ತಂದೆಯವರು ಇಲ್ಲಿದೆ ಸೀನು ಇದೆ ನೋಡಿದ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಟಿ ವಿಲಿ ಬಂದಾಗ ಅದನ್ನು ಕ್ಯಾಪ್ಚರ್ ಮಾಡಿ ಕೂಡ ಕಳಿಸ್ತಾ ಇರ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ನಮ್ಮ ತಂದೆ ಬಂದ್ಬಿಟ್ಟು ಬೇಸಿಕಲಿ ಅವರು ಆ್ಯಕ್ಚುಲಿ CPRI ಅಂತ, ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ 1 ಆಫೀಸರ್ ಇಂಜಿನಿಯರ್ ಆಗಿದ್ದರು. ಅದು ಬಿಟ್ಟರೆ ಹಿ ವಾಸ್ ಫುಲ್ ಟೈಮ್ ಆ್ಯಕ್ಟರ್, ಸೀರಿಯಲ್ ಮತ್ತು 25 ವರ್ಷ ಮಾಡಿದರು. ಅದಾದಮೇಲೆ 2017 ಅವರು ನಮ್ಮನ್ನು ಬಿಟ್ಟು ಹೋದರು. ನಮ್ಮ ತಾಯಿ ಅವರು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಆಗಿದ್ದರು ಬೆಸ್ಕಾಮಲ್ಲಿ, ಕೆ ಇ ಬಿನಲ್ಲಿ. ಸೊ ಅದೊಂದು ಅವರೊಂದು 35 ವರ್ಷ ಸರ್ವಿಸ್ನ ಮಾಡಿ ಲಾಸ್ಟ್ ಇಯರ್ ಮೇ ಅವ್ರು ರಿಟೈರ್ಡ್ ಆದರು. ಅದು ಬಿಟ್ಟರೆ ನನಗೆ 2 ಮಕ್ಕಳು, 1 ಹೆಂಡ್ತಿ. ಸೊ ಆರ್ತಿಗೊಂದು, ಕೀರ್ತಿಗೊಂದು ಮಕ್ಕಳು. ಅದು ಬಿಟ್ಟರೆ ನಮ್ಮ ವೈಫ್ ಅವರು, ತುಂಬ ಜನಕ್ಕೆ ಗೊತ್ತಿರ್ಬೋದು, ನಮ್ಮ ವೈಫ್ ಬಂದ್ಬಿಟ್ಟು ಮಣಿಪುರ, ನಾರ್ತ್ ಈಸ್ಟ್ ಇಂಡಿಯಾ, ಮಣಿಪುರ ಇದೆಯಲ್ಲ, ಮಣಿಪುರ
ಅಲ್ಲಿನವರು. ಸೊ ನಾವು ನಮ್ದು ಒಂಥರ ಲವ್ ಮ್ಯಾರೇಜು. ನಾನು ನೆಮ್ಮದಿನ ಕಂಡಿಡ್ಕೊಳ್ಳೋಕ್ಕೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ವೈಫ್ ಅವರು ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಫ್ಯಾಕಲ್ಟಿ ಮೆಂಬರ್ ಅವರು ಮಣಿಪುರದಿಂದ. ಅಲ್ಲಿ ಬಂದಾಗ ನಮ್ಮ ವೈಫ್ನ ಮೀಟ್ ಮಾಡಿದೆ. ಅವ್ರಿಗೆ ಗೊತ್ತಾಯಿತು ನನಗೆ ಇವರು ಫ್ಯಾಕಲ್ಟಿ ಮೆಂಬರು, ಆರ್ಟ್ ಆಫ್ ಲಿವಿಂಗ್, ಮೆಡಿಟೇಷನ್, ಯೋಗ ಇದೆಲ್ಲ ಬರುತ್ತೆ ಅಂತ. ನನ್ನ ಲೆಕ್ಕಾಚಾರ ಏನಿತ್ತಂದರೆ, ಓಕೆ ಇವ್ರನ್ನ ಮೀಟ್ ಮಾಡಿ ಒಂದು ದಿನವೇ ಇಷ್ಟು ನೆಮ್ಮದಿ ಸಿಗಬೇಕಾದ್ರೆ ಇನ್ನು ಲೈಫ್ ಲಾಂಗ್ ಇದ್ರೆ ಎಷ್ಟು ನೆಮ್ಮದಿ ಸಿಗಬೇಡ ಅಂತ ಈ ಥರ ಯೋಚನೆ ಮಾಡಿದೆ. ಬಟ್ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗೋಯ್ತು ಅದು. ಅದರಷ್ಟು ರಾಂಗ್ ಕ್ಯಾಲ್ಕುಲೇಷನ್ ಯಾವುದೂ ಇಲ್ಲ. ಹೆಂಡ್ತಿ ಆದವರು ಯಾವತ್ತಿದ್ರು ಹೆಂಡ್ತಿನೇ, ಯಾವ ಪ್ರೊಫೆಷನ್ನಾಗಿ ಏನೇ ಆಗಲಿ ಅದು ಹೆಂಡ್ತಿ ರೋಲ್ ಬರ್ತಿದ್ದಂಗೆ ಅವ್ರು ಅದನ್ನು ಆವರಿಸ್ಕೊಂಡ್ಬಿಡ್ತಾರೆ. ಸೊ ನಮ್ಮ ವೈಫು ಅದು ಬಿಟ್ಟರೆ ಇವಾಗ ಅವರು ಸ್ಕೂಲ್ ಟೀಚರಾಗಿ ಕೆಲಸ ಕೂಡ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ನಮ್ಮ ತಮ್ಮ ಅವರು ಎಷ್ಟೋ ವೀಡಿಯೋಸಲ್ಲಿ ನಮ್ಮ ತಮ್ಮನ್ನ ನೋಡಿರ್ತಾರೆ ಜನ, ಹೇಮಂತ್ ವೇಣುಗೋಪಾಲ್ ಅಂತ. ಅವ್ರೂ ಐ ಟಿನಲ್ಲಿ ಅವರು ಈ ಸೈಬರ್ ಸೆಕ್ಯೂರಿಟಿ ಕಡೆ ಇದ್ದಾರೆ. ಅವ್ರಿಗೂ ಮದುವೆ ಆಗಿದೆ. ಅವರು ಒಬ್ಬರು ಡಾಕ್ಟ್ರನ್ನ ಮದುವೆ ಆಗಿದ್ದಾರೆ ಆ್ಯಂಡ್ ಅವ್ರಿಗೊಂದು ಮಗು ಇದೆ. ಸೊ ಇದೊಂದು ಪುಟ್ಟ ಸಂಸಾರ ಸರ್ ನಡೀತಾ ಇದೆ. ಅದು ಬಿಟ್ಟರೆ ಇಡೀ ಕರ್ನಾಟಕ ಆಡಿಯನ್ಸು, ಕನ್ನಡ ಆಡಿಯನ್ಸು ನನ್ನನ್ನು ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಬಂದಿರೋ 12 ವರ್ಷದಿಂದ ನನಗೆ ಸಪೋರ್ಟ್ ಮಾಡ್ಕೊಂಬಂದಿರೋ ಅವರು ನನ್ನ ಫ್ಯಾಮಿಲಿ ಮೆಂಬರ್ಸೇನೆ. ಓಹ್, ಆಸಮ್. ನಿಮ್ಮ ಹೆಂಡತಿ ಹೆಸರೇನು? ಶಾಂತಿ ಅಂತೇನ? ಇಲ್ಲ ಸರ್, ಅವ್ರ ಹೆಸರು ಸುಮನ್ ಅಂತ. ಕೇಳಿದೆ ಸುಮನ್ ಅಂದರೆ ಏನಮ್ಮ ಅರ್ಥ ಅಂದರೆ ಅವ್ರು ಸುಂದರವಾಗಿರೋ ಮನಸ್ಸು ಅಂದರು. ನಂಗೆ ಅನಿಸಿಲ್ಲ. ಅವ್ರು ಹೇಳಿದ್ಮೇಲೆ ಕೇಳಬೇಕಲ್ಲ. ಇದೆ ಇನ್ನು 3 ತಿಂಗಳಿದೆ ಅಂತ ಹೇಳಿ ಡೈಲಾಗ್ ಎಲ್ಲ ಹೊಡಿತಾ ಇದ್ದೀರಾ. ಹೋದ್ಮೇಲೆ ಇರುತ್ತೆ ಬಿಡಿ. ಸರ್ ಇದೆಲ್ಲ ಜೋಕ್ಸ್ ಸರ್. ಅವರು ಇದು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನೋಡಿದ್ರು ಸ್ವಲ್ಪ ಸಬ್ಟೈಟ್ಲ್ ಏನೋ ಬೇರೆ ಹಾಕಿ. ಈಗ ಪವನ್ ಅವರೇ, ಇನ್ನೊಂದು ಈ ಇಂಜಿನಿಯರಿಂಗ್ ಮಾಡಿದವ್ರಿಗೇನೆ ಯಾಕೆ ಕಾಮಿಡಿ ತಗ್ಲಾಕೊಳತ್ತೆ? ನಾನು ನೋಡಿದಂಗೆ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಎಲ್ಲ ಸ್ವಲ್ಪ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡೆ. ಸೊ ನೀವು ಇಂಜಿನಿಯರು, ಸೊ ಇದೆಂಗೆ ಈ ಸ್ಟ್ಯಾಂಡಪ್ ಕಾಮಿಡಿ ನಿಮಗೆ ತಗ್ಲಾಕೋತ? ಸರ್ ಅದು ಇವಾಗ ನನಗೆ ಇಂಜಿನಿಯರಿಂಗ್ ಬೇರೆಯವ್ರದ್ದು ಪಾಪ ಎಷ್ಟೊಂದು ಜನದ್ದು ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದು ಚೆನ್ನಾಗಿ ಕೈ ಹಿಡ್ದಿರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ. ಮೇ ಬಿ ಹಾಬಿಗೆ ಅವರು ಸ್ಟ್ಯಾಂಡಪ್ ಕಾಮಿಡಿ ತೊಗೊಂಡಿರ್ತಾರೆ ಅನಿಸುತ್ತೆ. ನನ್ನ ಕಥೆನೇ ಬೇರೆ ಸರ್. ನನಗೆ PUC ಏನೋ ಮಾಡೋದು ಮಾಡ್ಬಿಟ್ಟೆ, 76% ಬಂತು. ಇಂಜಿನಿಯರಿಂಗಲ್ಲಿ ಯಾವ್ದು ತೊಗೊಳೋದು ಗೊತ್ತಿರಲಿಲ್ಲ ನನಗೆ. ನಮಗೆಲ್ಲ ಹೆಂಗಂದರೆ ಅವ್ರನ್ನ ಕೇಳಿ ಮಾಡಿ ಸಜೆಷನ್ ತೊಗೊಂಡು ಮೆಂಟರ್ಶಿಪ್. ನನ್ನ ಲೈಫೇ ಮೆಂಟರ್ ಡ್ರಿವನ್ನು. ಸ್ಟ್ಯಾಂಡಪ್ ಕಾಮಿಡಿಗೆ ಒಬ್ಬರು ಮೆಂಟರ್ ಸಿಕ್ಕಿದ್ರು ಅದ್ರಲ್ಲಿ ಹೋದೆ. ಯೂಟ್ಯೂಬ್ಗೆ ಒಬ್ಬರು ಮೆಂಟರ್ ಸಿಕ್ಕಿದ್ರು ಅದ್ರಲ್ಲಿ ಹೋದೆ. ಮೆಂಟರ್ ಡ್ರಿವನ್ ಅಂತ. ಅದಕ್ಕೆ ನಾನು ಯಾರೇ ಸಿಕ್ಕಿದ್ರು ಅವ್ರನ್ನ ತುಂಬ ಡಿಸ್ಕಸ್ ಮಾಡ್ತಿರ್ತೀನಿ, ಕ್ವಶನ್ಸ್ ಕೇಳ್ತಾ ಇರ್ತೀನಿ, ಎಲ್ಲಿಂದ ಯಾರ ಕಡೆಯಿಂದ ಡೈರೆಕ್ಷನ್ ಸಿಗುತ್ತೋ ಅಂತ. ಬಟ್ ನನಗೆ ಇಂಜಿನಿಯರಿಂಗು ತೊಗೋಬೇಕು ಅಂತ ಡಿಸೈಡ್ ಆದಾಗ ಯಾವ ಬ್ರಾಂಚ್ ತೊಗೋಬೇಕಂತ ಗೊತ್ತಿರಲಿಲ್ಲ ನನಗೆ. ನನಗೆಲ್ಲ ಕೇಳೋರು, ನಿನ್ಗೆ ಯಾವ್ದು ಪ್ಯಾಷನ್ ಇದೆ? ನಮಗೆಲ್ಲ ಕಷ್ಟನೇ ಅನ್ನೋ ಥರ ಇರೋದು. ಏನು ಎಲೆಕ್ಟ್ರಾನಿಕ್ಸ್ ಏನು ಈಸಿನಾ? ಎಲೆಕ್ಟ್ರಿಕಲ್ ಈಸಿನಾ? ಮೆಕ್ಯಾನಿಕಲ್ ಈಸಿನಾ? ಮೆಕ್ಯಾನಿಕಲಲ್ಲಿ ಡ್ರಾಯಿಂಗ್ ಇದೆ, ಎಲೆಕ್ಟ್ರಿಕಲ್ಗೆ ಹೋದ್ರೆ ರೆಸಿಸ್ಟರ್ ಇದೆ. ಹಿಂಗೆ ನಾವು ಈ ಥರ ಥಿಂಕ್ ಮಾಡಿದ್ದು. ಸೊ ಎಲ್ಲದಕ್ಕಿಂತ ಈಸಿ ಯಾವುದು ಅಂತ ಕೇಳಿದಾಗ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಒಬ್ರು ಹೇಳಿದ್ರು. ತೊಗೊಂಡ್ಬಿಟ್ಟೆ. ತೊಗೊಂಡ್ಮೇಲೆ 2ನೇ ಸೆಮಿಸ್ಟ್ರಿಗೆ ಗೊತ್ತಾಯಿತು ಇದು ಯಾಕೋ ನಮಗಲ್ಲ ಅಂತ. ಯಾಕಂದ್ರೆ ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಇತ್ತು ಸರ್. ಸಿ ಪ್ರೋಗ್ರಾಮಿಂಗ್ಗೆ ನನಗೆ ಗಟ್ಟೊಡಿತಾ ಇದೆ ನಾನು. ಸಿ ಪ್ರೋಗ್ರಾಮಿಂಗು ಇವಾಗ ಸಿ ಪ್ರೋಗ್ರಾಮಿಂಗ್ ಅಪ್ಪ ಬೇಸಿಕ್ ಅದು ಅಲ್ವಾ. 2nd ಸೆಮಿಸ್ಟ್ರಲ್ಲಿ ಇತ್ತು. ಕೆಮಿಸ್ಟ್ರಿ ಸೈಕಲ್ಲು, ಫಿಸಿಕ್ಸ್ ಸೈಕಲ್ ಅಂತೆಲ್ಲ ಇರುತ್ತೆ. ಕೆಮಿಸ್ಟ್ರಿ ಸೈಕಲಲ್ಲಿ ಸಿ ಪ್ರೋಗ್ರಾಮಿಂಗ್ ಅಂತ ಇತ್ತು. ನಾನು ನಿಜವಾಗ್ಲೂ ಗಟ್ಟು ಹೊಡಿತಾ ಇದ್ದೆ ಸರ್. ನಾನು 8 ಫಸ್ಟ್ ಹಿಂಗೆ ಆ್ಯಶ್ ಇನ್ಕ್ಲೂಡ್ ಸ್ಟುಡಿಯೋ .h 8 ಪ್ರಿಂಟ್ ಎಫ್, 4 ಸ್ಕ್ಯಾನ್ ಎಫ್, ಎಂಡ್ ಬರುತ್ತೆ, ಒಂದೊಂದು ಸಲ ಫ್ಲ್ಯಾಗ್ ಅಂತ ಬರುತ್ತೆ, ಹಿಂಗೆ. ಆಮೇಲೆ ನಮ್ಮ ಫ್ರೆಂಡ್ನ ಕೇಳಿದೆ, ಗುರುವೇ ಇದೇನು ತಲೆಗೆ ಹತ್ತಲ್ವಲ್ಲಪ್ಪ, ಏನು ಇದರಲ್ಲಿ ಯಾಕೋ ಫ್ಯೂಚರ್ ಇಲ್ದಂಗೆ ಕಾಣ್ತಾ ಇಲ್ವಲ್ಲ ಅಂದಾಗ ಅವ್ನು ನನಗಿಂತ ಯಾರೋ ವರ್ಷ ನನ್ನ ಮಗ ಸಿಕ್ಕಿದ್ದ ಅವಾಗ. ಮಗ ಪ್ರೋಗ್ರಾಮಿಂಗ್ ಏನಿಲ್ಲ ಮಗ, ಸಿಕ್ಕಾಪಟ್ಟೆ ಈಸಿ. ಹೌದಾ ಹೇಳಪ್ಪ, ಏನೋ ಲೈಫ್ ಚೇಂಜ್ ಆಗುತ್ತೇನೋ ಅಂತ ಕೇಳಿದ್ರೆ, ನೀನೇನಾದರೂ ಪ್ರೋಗ್ರಾಮಿಂಗಲ್ಲಿ ಜ್ಞಾಪಕ ಇಟ್ಕೋ, ಫ್ಲವರ್ ಬ್ರ್ಯಾಕೆಟ್ ಏನಾದರೂ ಓಪನ್ ಮಾಡ್ದ ತಲೆ ಮೇಲೆ ತಲೆ ಬೀಳಿ ಕ್ಲೋಸ್ ಮಾಡ್ಬೇಕು ನೀನು, ಇದನ್ನು ಜ್ಞಾಪಕ ಇಟ್ಕೋ. ನಮಗೆ ಸಿಗೋರಲ್ಲ ಇಂಥವ್ರೆ ಸರ್. ಅದು ಬಿಟ್ಟರೆ ಇನ್ಯಾವ್ದು ಗುರುವೇ ಅಂದೆ. ಆಮೇಲೆ ನೀನು ಜೀವನದಲ್ಲಿ ಎಲ್ಲದಕ್ಕೂ ಸೆಮಿಕೋಲನ್ ಹಾಕು, ಫಾರ್ ಲೂಪ್ ಒಂದಕ್ಕೆ ಮಾತ್ರ ಹಾಕ್ಬೇಡ ಅಂದ. ಇದನ್ನು ಫಾಲೋ ಮಾಡಿದೆ ಸರ್. ಇದನ್ನೆಲ್ಲ ಫಾಲೋ ಮಾಡಿ ಯಾವುದೋ ಲ್ಯಾಬ್ಗೆ ಹೋದೆ. ಒಂದು ಲ್ಯಾಬ್ ಯಾವುದೋ ಅದೇನೋ ಬಬಲ್ ಸಾರ್ಟು ಲೀನಿಯರ್ ಸರ್ಚ್ ಯಾವುದೋ ಒಂದು ಬಂತು ಪ್ರೋಗ್ರಾಮಿಂಗು. ಬಂದಾಗ ಎಲ್ಲ ಕಷ್ಟಪಟ್ಟು ಗಟ್ಟು ಹೊಡೆದ್ಬಿಟ್ಟು ಎಲ್ಲ ಬರೀತೀನಿ ಪ್ರೋಗ್ರಾಮಿಂಗು, ಕಂಪೈಲ್ ಮಾಡ್ತೀನಿ ಸರ್. ನೀವು ನಂಬಲ್ಲ, ಒಂದೇ ಒಂದು ಎರರ್ ಬಂತು, ಒಂದೇ ಒಂದು ಎರರು. ನನಗೆ ಕಣ್ಣಲ್ಲಿ ರಕ್ತ ಬಂದ್ಬಿಡ್ತು. ಯಪ್ಪ, ಇದು ಒಂದೇ ಒಂದು ಎರರ್ ಬರೋಷ್ಟು ನಾನು ಪ್ರೋಗ್ರಾಮಿಂಗ್ ಪರವಾಗಿಲ್ವಲ್ಲ, ಇದರಲ್ಲೇನೋ ಫ್ಯೂಚರ್ ಇದೆಯಲ್ಲ ಅಂತ ಚೆಕ್ ಮಾಡಿ ನೋಡ್ತೀನಿ ಸರ್. ಫಾರ್ ಲೂಪ್ಗೆ ಒಂದು ಸೆಮಿಕೋಲನ್ ಹಾಕಿದೆ ಸರ್. ಛೇ, ನಮ್ಮ ಫ್ರೆಂಡ್ ಗಿಣಿಗೆ ಹೇಳ್ದಂಗೆ ಹೇಳಿದ್ನಲ್ಲ, ಇದು ಎಂಥ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದಾನಲ್ಲ ಅಂದ್ಬಿಟ್ಟು ನಮ್ಮ ತಾಯಣ್ಣಗೂ ಸೆಮಿಕೋಲನ್ನ ತೆಗೆದ್ಬಿಟ್ಟು ಕಂಪೈಲ್ ಮಾಡಿದ್ರೆ 28 ಎರರ್ ಬಂದ್ಬಿಡ್ತು ಸರ್. ಆ ಸೆಮಿಕೋಲನ್ನೇ ಇಡೀ ಪ್ರೋಗ್ರಾಮ್ನ ಸ್ಪೈಡರ್ ಮ್ಯಾನ್ ಥರ ಹಿಡ್ಕೊಂಡಿತ್ತು ಸರ್. ಅವಾಗ ಗೊತ್ತಾಗಿದ್ದು ನನಗೆ ಈ ಜನ್ಮದಲ್ಲಿ ಈ ಪ್ರೋಗ್ರಾಮಿಂಗ್ ನಮ್ಮ ಕೈ ಹಿಡಿಯಲ್ಲ ಅಂತ. ಬಟ್ ಇದು ಗೊತ್ತಿತ್ತಲ್ಲ ನನಗೆ. ಈ ನೋವು ಅವಾಗಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಏನೋ ಒಂಥರ ಡಿಪ್ರೆಷನ್ನು. ಅದು ತೊಗೊಂಡಿರೋದೇ ಸಿ ಪ್ರೋಗ್ರಾಮಿಂಗು.
ಇನ್ನು ಇಡೀ ಇಂಜಿನಿಯರಿಂಗ್ ಬ್ರಾಂಚೇ ಇನ್ಫಾರ್ಮೇಷನ್ ಸೈನ್ಸು. ಇಲ್ಲೇ ನಾನು ಕಷ್ಟಪಡ್ತಾ ಇರೋನು. ಇನ್ನು ಇದ್ರಲ್ಲಿ ನಾನು ಹೆಂಗೆ ಪ್ಲಸ್ಸು ಮೈನಸ್ ಗೊತ್ತಿಲ್ಲದೆ ನಾನು ಇಲ್ಲಿ ಮ್ಯಾಥಮೆಟಿಷಿಯನ್ ಆಗೋಕೆ ಹೋಗ್ತಾ ಇದ್ದೀನಿ. ಬಟ್ ಬೇರೆ ಆಪ್ಷನ್ ಯಾವುದು? ನಮ್ಮ ಮನೇಲಿ ಏನಂದರೆ, ನೀನು ಗಂಡಸಾಗಿದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಂತ. ಇಂಜಿನಿಯರಿಂಗ್ ಮಾಡಿದ್ರೆ ಗಂಡಸೇ ಅಲ್ಲ ನೀನಂತ. ನೀನು BE ಪಾಸಿಟಿವ್, ನಿನ್ನ ಬ್ಲಡ್ ಗ್ರೂಪೇ ಅದು ಅಂತ ನಮ್ಗೆ ಹೇಳ್ಬಿಟ್ಟಿದ್ರು ನಮಗೆ. ನಮ್ಗೆ ಹುಟ್ಟಿದಾಗ್ಲೇನೆ ನೀನು ಯಾವ ಇಂಜಿನಿಯರಿಂಗ್ ಮಾಡ್ತೀಯ ಹೇಳು, ಅದು ಆ ಬ್ರಾಂಚ್ ಸೆಲೆಕ್ಟ್ ಮಾಡ್ಬೋದು ಅಷ್ಟೇ ನೀನು. ಸೊ ಹಿಂಗಿದ್ದಾಗ ನನಗದು ತುಂಬ ನೋವಿತ್ತು ಸರ್. ನನಗೆ ಏನು ಮಾಡ್ತಾ ಇದ್ದೀನಿ ನಾನು, ಇದ್ರಲ್ಲಿ ನಂಗೆ ಕೈ ಹಿಡಿತಾ ಇಲ್ಲ, ನನಗೆ ಪ್ರೋಗ್ರಾಮಿಂಗ್ ಬರ್ತಾ ಇಲ್ಲ. ಇನ್ನು ನನಗೇನಿತ್ತಂದರೆ, ಯಾವುದೇ ಫೀಲ್ಡಲ್ಲಿ ನೀನು ಬಂದು ನುಗ್ಗದ ಅಂದರೆ ಅದ್ರಲ್ಲಿ ನಿಂಗೆ ಕಿಂಗ್ ಆಗಬೇಕು, ಫುಲ್ಲು ಅದರಲ್ಲೇ ಹೋಗ್ಬೇಕು. ಹಿಂಗಿರೋನು ಈ ಪ್ರೋಗ್ರಾಮಿಂಗ್ ತೊಗೊಂಡ್ಬಿಟ್ಟಿದ್ದೀನಿ, ನನಗಿದು ಆಗ್ತಾ ಇಲ್ಲ. ಆಮೇಲೆ ತುಂಬ ಕಷ್ಟಪಟ್ಟೆ ಸರ್ ಪ್ರೋಗ್ರಾಮಿಂಗ್ ಕಲಿಯೋಕ್ಕೂ, ಮಲ್ಟಿಪಲ್ ಅಟೆಂಪ್ಟ್ಸು. ನಂಗೆ ಅದೇನೋ ಆ ಲಾಜಿಕ್ ಏನೋ ಅದು ಕೈ ಹಿಡಿತಾ ಇರಲ್ಲ ನನಗೆ. ಆಮೇಲೆ ನಾನು ತುಂಬ ವಿಚಾರಿಸಿದೆ, ಯಾಕೆ ನಂಗೆ ಪ್ರೋಗ್ರಾಮಿಂಗ್ ಅರ್ಥ ಆಗ್ತಾ ಇಲ್ಲ ಅಂತ. ಅವಾಗ ಅವ್ರು ಹೇಳಿದ್ರು, ನಿಂದು ಕ್ರಿಯೇಟಿವ್ ಬ್ರೈನ್ ಇದೆ ಮೇ ಬಿ, ನಿಂಗೆ ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಆಗ್ತಾ ಇಲ್ವೇನೋ ಮೇ ಬಿ, ಯಾರಿಗೆ ಗೊತ್ತು ಅಂತ. ನಾನು ಕೇಳೇಬಿಟ್ಟೆ ಒಬ್ಳು ಹುಡುಗಿನ. ಅಲ್ಲ ಕಣೆ, ಹಂಗಂದ್ರೆ ಕಾಲೇಜು ಕ್ಲಾಸ್ಮೇಟ್ ಒಬ್ರು ಇದ್ರು ಪಾಪ, ನಂಗೆ ನೋಟ್ಸ್ ಎಲ್ಲ ಬರ್ಕೊಡೋರು, ಸುಪ್ರೀತಾ ಅಂತ. ಅವರು ಕೇಳಿದೆ, ಅಲ್ಲಮ್ಮ ಹಂಗಂದ್ರೆ ನಮ್ಮದು ಈ ತಾರೆ ಜಮೀನ್ ಪರಲ್ಲಿ ಹುಡುಗ ಇರ್ತಾನಲ್ಲ ಆ ಕಥೆನಾ ಅಂತ ಕೇಳೇಬಿಟ್ಟೆ ನಾನು. ಪಾಪ ಅವ್ರು ಹೇಳೋಕ್ಕಾಗದೆ ಇದ್ರೂ ಗೊತ್ತಿಲ್ಲ. ಬಟ್ ಕ್ರಿಯೇಟಿವ್ ಬ್ರೈನ್ ಇರೋದ್ರಿಂದ ನಿನಗೆ ಲಾಜಿಕಲಿ ಥಿಂಕ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಲಾಜಿಕ್ಕೇ ಹಾಕಬೇಕಲ್ವ ನಿನಗೆ, ಮೇ ಬಿ ಕಷ್ಟಪಡ್ತಾ ಇರ್ಬೋದೇನೋ ಅದಕ್ಕೆ ಅಂತ. ಬಟ್ ಮಲ್ಟಿಪಲ್ ಅಟೆಂಪ್ಟ್ಸ್ ಟ್ರೈ ಮಾಡಿದೆ. ಆಮೇಲೆ ನಮಗೆ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಿದ್ದು ಪದ್ಮಾರೆಡ್ಡಿ ಸರು, ಆಮೇಲೆ ರವಿಶಂಕರ್ ಆರಾಧ್ಯ, ಮಂಜುನಾಥ್, ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟು. ಅವ್ರ ಕೈಯಲ್ಲೇ ಆಗದೆ ಇರೋದನ್ನ ಅವ್ರು ಹೇಳ್ಕೊಟ್ಟಿದ್ದೆ ಅರ್ಥ ಆಗದೆ ಇರೋದು. ನನಗೆ ಇಲ್ಲೆಲ್ಲ ಅರ್ಥ ಆಗುತ್ತೆ. ಸೊ ಈ ಬೇಜಾರು ನಂಗಿತ್ತು ಯಾವಾಗಲೂ ಥ್ರೂ ಔಟ್. ನಾನು ಇದರಲ್ಲಿ ಎಲ್ಲೋ ಒಂದು ಸಂಭಾಳಿಸ್ತೀನಿ ಅಷ್ಟೇ. ಬಟ್ ಐ ಕಾಂಟ್ ಗೋ ಆಲ್ ದ ವೇ. ನಾನು ಒಂದು ಲೆವೆಲ್ಗೆ ಹೋಗೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಬಟ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಸೊ ಈ ಬೇಜಾರು ನನಗಲ್ಲಿ ಯಾವಾಗಲೂ ಇತ್ತಲ್ಲ. ನನಗೇನು ಅನಿಸ್ಬಿಡ್ತು, ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಕ್ಲೀನಾಗಿ ಒಂದು ಆ್ಯಕ್ಟರ್ ಆಗಿಬಿಡೋಣ, ಆ್ಯಕ್ಟಿಂಗ್ ಕಲಿಯೋಣ. ನಮ್ಮ ತಂದೆ ಅವಾಗ ಹೇಳೋರು, ನೀನು ಇಂಜಿನಿಯರಿಂಗ್ ಮುಗಿಸ್ಕೊಂಬಿಡು, NSD ಇದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ, FTIA ಇದೆ, ಇಂಥದ್ರಲ್ಲಿ ಯಾವುದನ್ನ ಜಾಯ್ನ್ ಆಗ್ಬಿಡು, ಆಮೇಲೆ ಹೋಗ್ಬಿಡು ಅಂತ. ಅಲ್ಲೊಂದು ಟ್ವಿಸ್ಟ್ ಏನಾಯ್ತಂದ್ರೆ, ನಮ್ಗೆ ಹೇರ್ ಲಾಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಅದೊಂದು ಸೆಪ್ರೇಟ್ ಡಿಪ್ರೆಷನ್. ಎಲ್ಲ ಇದ್ದವ್ರದ್ದೇ, ಹೇರ್ ಇರೋದೇ, ಎಲ್ಲ ಇರೋದೇ, ಅಲ್ಲಿ ಆಗ ಕಷ್ಟ ಆಗ್ತಾಯಿದೆ, ಕಷ್ಟ ಆಗಿದೆ. ಸೊ ನಮ್ದು ಈ ಒಂದು ಮೊಟ್ಟೆ ಕತೆ ಬೇರೆ ಸ್ಟಾರ್ಟ್ ಆಗೋಯ್ತಲ್ಲ, ಏನು ಗುರು, ಅದೊಂದು ಡಿಪ್ರೆಷನ್ನು. ಸೊ ಇದು ನಾನು ಈ ಡಿಪ್ರೆಷನ್ಗಳಿಗೆ ಹೋಗೋ ಥರ ಆಗೋಯ್ತು ಸ್ವಲ್ಪ ಕತೆ. ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದೆ. ಆಮೇಲೆ ಟೆಸ್ಟಿಂಗಲ್ಲಿ ಯಾರೋ ಒಬ್ರು, ನೋಡಪ್ಪ ಡೆವಲಪ್ಮೆಂಟ್ ಇದೆ, ಟೆಸ್ಟಿಂಗ್ ಇದೆ, 2 ದಾರಿ ಇದೆ IT ಇಂಡಸ್ಟ್ರಿಗೆ ಹೋಗೋಕ್ಕೆ. ಕೋಡಿಂಗ್ ಬರಲ್ಲ ತಾನೇ, ಬೇರೆ ಎಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ ತಾನೇ, ಎಲ್ಲ ಇದೆ ತಾನೇ, ಟೆಸ್ಟಿಂಗ್ ಹೋಗು ಅಂತ. ಟೆಸ್ಟಿಂಗಲ್ಲಿ ಹೋದೆ, ಅದರಲ್ಲೂ ಮಾಡ್ತಾ ಬರ್ತಾ ಇದೆ. ಬಟ್ ಒಂದು ದಿನ ನಾನೊಂದು ವಿಡಿಯೋನ ನೋಡಿದೆ, ಅದೇ ನನ್ನ ಲೈಫ್ನ ಚೇಂಜ್ ಮಾಡಿದ್ದು. ಪ್ರವೀಣ್ ಕುಮಾರ್ ಅಂತ ಒಬ್ರು ಕಾಮಿಡಿಯನ್, ಪ್ರವೀಣ್ ಕುಮಾರ್, ನಿಮ್ಗೆ ಗೊತ್ತು? ಹೌದು, ಹೋದ ವಾರ ಬಂದಿದ್ರಿ ಇಲ್ಲಿ ಸೆಂಟ್ ಲೂಯಿಸ್ಗೆ. ಆಸಮ್. ಹೌದು, ನಿಮ್ದೇ ಐ correct. ಥಿಂಕ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ನಿಮ್ದೇ ಯೂಸ್ ಹೌದು, ಮಾಡಿದ್ರು. ಫಿಟ್ಸ್ ಕ್ಲಬ್ ಯೂಸ್ ಫೀಡ್ಸ್ ಮಾಡಿದ್ರೆ. ಕ್ಲಬ್ ಯೂಸ್ ಮಾಡಿದ್ದಾರೆ. ಅವ್ರು ನನ್ನ ಸ್ಟ್ಯಾಂಡಪ್ ಕಾಮಿಡಿ ಗುರುಗಳು ಅವರು ಆ್ಯಕ್ಚುಲಿ. ಅವ್ರದ್ದೊಂದು ವಿಡಿಯೋ ನೋಡಿದ್ದೆ ರ್ಯಾಂಡಮ್ ಆಗಿ. ನಾನು ಕಪಿಲ್ ಶರ್ಮಾದು ನೋಡ್ತಾ ಇದ್ದೆ ಸ್ಟ್ಯಾಂಡಪ್ ಕಾಮಿಡಿ. ರಸಲ್ ಪೀಟರ್ಸ್ದು ನೋಡಿದ್ದೆ ಕಾಲೇಜ್ ಹಾಸ್ಟೆಲಲ್ಲಿ. ಅವಾಗ ರಸಲ್ ಪೀಟರ್ಸ್ದು ಕಾಲೇಜ್ ಹಾಸ್ಟೆಲ್ದೇ ಒಂದು ಡೇಟಾ ಬೇಸ್ ಇತ್ತು. ಯಾವುದೇ ಫಿಲಮ್ ರಿಲೀಸ್ ಆದರೂ ನಿಮ್ಗೆ ಅಲ್ಲಿ ಬಂದ್ಬಿಡೋದು, ಕಾಲೇಜ್ ಹಾಸ್ಟೆಲಲ್ಲಿ ರಿಲೀಸ್ ಆಗಿದೆ ಅಂತ ಅರ್ಥ. ಕಾಲೇಜ್ ಹಾಸ್ಟೆಲಲ್ಲಿ ರಸಲ್ ಪೀಟರ್ಸ್ನ ನೋಡ್ತಾ ಇದ್ರು. ನನಗೇನು ಅನಿಸ್ಲಿಲ್ಲ ಅದು, ಏನು ಈ ರಸಲ್ ಪೀಟರ್ಸು ಇಂಡಿಯನ್ ಆಗಿ ಇಂಡಿಯಾದವ್ರಿಗೆ ಹಿಂಗೆಲ್ಲ ಬೈತಾನಲ್ಲ ಅಂತಲೇ ಅನಿಸಿದ್ದು ನನಗೆ. ಬಟ್ ಹಂಗೆ ಸ್ಟಂಬಲ್ ಅಪಾನ್ ಮಾಡಿದಾಗ ಒಂದು ದಿನ ನಾನು ಐ ಥಿಂಕ್ ಮದುವೆ ಆಗಿತ್ತು ನಂದು. ಸುದರ್ಶನ್ ಕ್ರಿಯಾ ಮಾಡೋವಾಗ ಏನೋ ಕಾಮಿಡಿ ನೈಟ್ಸ್ ವಿತ್ ಕಪಿಲ್ ಆದಮೇಲೆ ಅದು ಆಟೋ ಪ್ಲೇಗೆ ನೆಕ್ಸ್ಟು ನಮ್ಮ ಸರ್ದು ವಿಡಿಯೋ ಬಂದಿದೆ, ಮೈ ಫಸ್ಟ್ ಲವ್ ಅಂತ. ಆ ವಿಡಿಯೋಲಿ ಏನಿತ್ತಂದರೆ ಅವ್ರ ಲವ್ ಸ್ಟೋರಿ ಇತ್ತು, ಆಯಿತಾ. ಬಟ್ ಆಲ್ ಥ್ರೂ ದ ವಿಡಿಯೋ ಅವ್ರದ್ದು ಹೆಂಗಿತ್ತಂದ್ರೆ, ಅವ್ರ ನೆಗೆಟಿವ್ಸ್ನೇ ಅವರು ಪಾಸಿಟಿವ್ ಥರ ಮಾಡಿದರು ಆ ವಿಡಿಯೋನಲ್ಲಿ. ನಾನು ನೋಡೋಕೆ ಹಿಂಗಿದ್ದೀನಿ, ನಾನು ಹೊಟ್ಟೆ ದಪ್ಪ ಇದೆ, ನಾನು ದಪ್ಪ ಇದ್ದೀನಿ, ನಾವೇನು ನೋಡೋಕೆ ಹೀರೋ ಥರ ಇದ್ದೀವಾ. ಬಟ್ ಜನ ನಗ್ತಾಯಿದ್ರು ಇದನ್ನೆಲ್ಲ ಹೇಳೋವಾಗ. ನಾನು ಗುರುವೇ, ನಮ್ಮದು ನೆಗೆಟಿವ್ಸ್ನೆಲ್ಲ ಹಿಂಗೆ ಟರ್ನ್ ಮಾಡಿ ಪಾಸಿಟಿವ್ ಮಾಡಿದ್ರೆ ಜನ ನಗ್ತಾರೆ ಅಂದರೆ, ಮೇ ಬಿ ಇದರಲ್ಲೇ ನಾನು ಹೋಗ್ಬೇಕಂತ ದೃಢ ಸಂಕಲ್ಪ ಮಾಡ್ಕೊಂಬಿಟ್ಟೆ. ಮೇ ಬಿ ನಾನು ಇದರಲ್ಲಿ ಮಾಡ್ಬೋದು ಅಂತ. ಬಟ್ ಸ್ಟಿಲ್ ಹೆಂಗೆ ಹೋಗೋದು, ಏನು ಮಾಡೋದು, ಈ ಐಡಿಯಾ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಟಕ್ಕಂತ ನಾನು ಬುಕ್ ಮೈ ಶೋ ತೆಗೆದ್ಬಿಟ್ಟು ಅವ್ರ ಶೋ ಯಾವಾಗ ನೆಕ್ಸ್ಟ್ ಇದೆ ನೋಡಿದೆ. ವೀಕೆಂಡ್ ಶೋ ಇತ್ತು, ಹೋಗಿ ಮೀಟ್ ಮಾಡಿದೆ, ಅವ್ರು ನೋಡಿದೆ, ಏನು ಮಾಡ್ತಾರೋ ನೋಡಿದೆ. ಟಕ್ಕಂತ ಇಮಿಡಿಯೇಟ್ಲಿ ಕಾಲಿಗೆ ಬಿದ್ದುಬಿಟ್ಟೆ. ಅದೇನು ಅನಿಸ್ತೋ ಗೊತ್ತಿಲ್ಲ, ಸರ್ ನಾಳೆಯಿಂದ ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಈ ಜರ್ನಿನಲ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿದೆ. ಅವ್ರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ದೇವರನ್ನೇ ಹೇಳ್ತೀನಿ. ಮೇ 13ನೇ ತಾರೀಕು ಮೀಟ್ ಮಾಡಿದ್ದವ್ರನ್ನ, ಇದು ಎಕ್ಸಾಕ್ಟ್ಲಿ ಮೇ 13, 14ಕ್ಕೋ. ಅದು ರವಿಶಂಕರ್ ಗುರೂಜಿದು ಆ್ಯಂಡ್ ಸನ್ನಿ ಲಿಯೋನ್ ಇಬ್ಬರದು ಬರ್ಡೇ. ಇರೋ ವಿಷಯ ಹೇಳ್ಬಿಡ್ಬೇಕಲ್ಲ ಸರ್, ಇಬ್ಬರದು ಇನ್ನೂ ಮೈಂಡ್ ಪೀಸ್ಫುಲ್ಲೇ ಆಗುತ್ತಲ್ವಾ. ಸೊ ಅವ್ರ ಬರ್ಡೇ ಇರೋ ಟೈಮಲ್ಲೇ ಈ ಸರ್ರು ಸಿಕ್ಕಿದ್ರು.
ಅವಾಗ ನಾವು ಮೀಟ್ ಮಾಡಿದಾಗ ಸೊ ಅವಾಗ ಸ್ಟಾರ್ಟ್ ಆಗಿದ್ದು ಸೈಂಟ್ ಲೂಯಿಸಲ್ಲಿ ಬಂದು ಕೂತಿದ್ದೀನಿ. ಇಷ್ಟು ವರ್ಷ ನಾನು ಸತತವಾಗಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಕೊಂಬಂದೆ. ಇನ್ನೊಂದು ಕೋಇನ್ಸಿಡೆನ್ಸ್ ಹೇಳ್ಬೇಕಂದ್ರೆ ಅವ್ರು ನನ್ನ ಗುರುಗಳಾಗಿದ್ರು, ಅವರು ಇದೇ ಟೈಮಲ್ಲಿ ಹೀಸ್ ಟೂರಿಂಗ್ ದಿ ಯು ಎಸ್. ಸೊ ಒಂದು ಗುರು ಶಿಷ್ಯ ಇಬ್ಬರೂ ಯು ಎಸ್ಗೆ ಬಂದು ಅವ್ರು ತಮಿಳ್ ಕಡೆಯಿಂದ ಬಂದಿದ್ದಾರೆ, ನಾನು ಕನ್ನಡ ಕಡೆಯಿಂದ ಬಂದಿದ್ದೀನಿ. ಆ್ಯಂಡ್ ಇದಕ್ಕಿಂತ ಒಂದು ಸಂತೋಷದ ಸುದ್ದಿ, ಇದಕ್ಕಿಂತ ಒಂದು ನನಗೆ ಪರ್ಸ್ನಲಿ ಸಕ್ಸಸ್ ಸ್ಟೋರಿ ಇನ್ಯಾವುದೂ ಇಲ್ಲ. ಥ್ಯಾಂಕ್ಫುಲ್ ಅಷ್ಟೇ ಸರ್. ನೀವು ಒಂದು ವಿಷಯ ಹೇಳಿದ್ರಿ, ಯಾವುದೇ ಒಂದು ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ಯಾವುದೇ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಒಬ್ರು ಗುರು, ಮೆಂಟರ್, ಕೋಚ್ ಬಹಳ ಇಂಪಾರ್ಟೆಂಟ್. ಒಂದು ಅವರ ಅನುಭವಗಳು ನಮಗೆ ಬಹಳ ಹೆಲ್ಪ್ ಮಾಡುತ್ತೆ. ಎರಡನೇದು ಕೆಲವು ಟೈಮ್ ನಾವ್ ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗೋದು ಅದರಿಂದ. ನಮ್ಮ ಮುಂದಿನ ಕ್ವಶನ್ ಏನಂದ್ರೆ, ಈಗ ಈ ಕಾಮಿಡಿ ಮಾಡೋರ್ಗು ಸ್ಟ್ರೆಸ್ ಉಂಟಾಗತ್ತೆ. ನಾನು ಏನ್ ಕೇಳ್ಬೇಕು ಅಂದ್ರೆ, ಈಗ ನೀವು ಆಫೀಸ್ ಕೆಲಸ ಮಾಡ್ತಿದ್ರೆ ಅಲ್ಲಿ ಆಗೋ ಸ್ಟ್ರೆಸ್ಗೂ ಆಗೋ ಸ್ಟ್ರೆಸ್ ಜಾಸ್ತಿನೋ, ಇಲ್ಲ ಕಾಮಿಡಿನಲ್ಲೂ ಸ್ಟ್ರೆಸ್ ಆಗತ್ತೆ? ಯಾಕಂದ್ರೆ ಈಗ ನೀವು ನಗ್ಸಕ್ ಹೋದಾಗ ಜನ ನಗದೆ ಹೋದ್ರೆ, ಸೈಲೆಂಟ್ ಆಗಿದ್ರೆ, ಯಾವ್ದು ನಿಮಗೆ ಹೆಚ್ಚು ಸ್ಟ್ರೆಸ್ ಅನ್ಸುತ್ತೆ? ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸರ್ ಅದಕ್ಕೆ ನೋಡಿ, ನಾನು ಅದು ಒಂದು ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ಸ್ಟ್ರೆಸ್ ಇಲ್ಲ ಅಂತಿಲ್ಲ ಸರ್, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ. ಯಾವ ಥರ ಅಂದರೆ, ಇದು ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ಲೈನ್ ಹೇಳಿದರು ಸರ್. ಅದೇನಿದೆ ಅಂದರೆ, ಕ್ರಿಕೆಟ್ ಇಸ್ ದ ಬೆಸ್ಟ್ ಲೆವೆಲರ್ ಅಂತ ಅವ್ರು ಹೇಳಿದರು. ಅವ್ರೇನಂದರೆ, ನೀವು ಎಂಥ ದೊಡ್ಡ ಕಿಲಾಡಿ ಬ್ಯಾಟ್ಸ್ಮನ್ ಆಗು, ಸಚಿನ್ ತೆಂಡೂಲ್ಕರೇ ಆಗಪ್ಪ, ವಿವಿಯನ್ ರಿಚರ್ಡ್ಸೇ ಆಗು, ಲಾರಾನೇ ಆಗು, ಯಾರನ ಆಗು, ಬಂದು ನಿಂತ್ಕೊಂಡಾಗ ಅವತ್ತು ಫಸ್ಟ್ ಟೈಮ್ ಬ್ಯಾಟಿಂಗ್ ಆಡೋ ಲೆಕ್ಕನೇ ಅದು. ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಒಂದು ಬಾಲ್ಗೆ ಬೋಲ್ಡ್ ಆಗ್ಬೋದು, ಆಯಿತಾ. ಒಂದು 4-5 ಮ್ಯಾಚ್ ಕನ್ಸಿಸ್ಟೆಂಟ್ಲಿ ಆಡಲಿಲ್ಲ ಅಂದರೆ ತೆಗೆದು ಬಿಡ್ತಾರೆ. ಇಷ್ಟೇ ಕ್ರಿಕೆಟಲ್ಲಿ ಎಷ್ಟೇ ಸ್ಟಾರ್ ಆಗಿರಿ. ಸೊ ಸ್ಟ್ಯಾಂಡಪ್ ಕಾಮಿಡಿನೂ ಅದೇ ಥರನೇ. ಎಷ್ಟೇ ಶೋಸ್ ಮಾಡಿರಿ, 500-600 ಶೋಸ್ ಮಾಡಿದ್ರು, ಎವ್ರಿ ಶೋ ಈಸ್ ಅ ಹೊಸ ಶೋನೇ. ಅಲ್ಲಿ ಏನು ಬೇಕನ ಆಗ್ಬೋದು ಸರ್. ಅದೊಂಥರ ಎನರ್ಜಿಗಳು ಆಟ ಅದು. ಅವತ್ತು ನೀವು ಪಾಸಿಟಿವ್ ಆಗಿರಬೇಕು, ನೀವು ಹ್ಯಾಪಿಯಾಗಿರಬೇಕು, ನಿಮ್ಮ ಲೈಫಲ್ಲಿ ಏನೋ ದುರಂತಗಳು ನಡೆದಿರಬಾರ್ದು. ಆಮೇಲೆ ನೀವು ಆಡಿಯನ್ಸೂ ಒಂದು ಸ್ವಲ್ಪ ನಿಮಗೆ ಅವತ್ತು ರೆಡಿ ಇರಬೇಕು ಅವರು. ಆಮೇಲೆ ಸೌಂಡ್ ಕರೆಕ್ಟಾಗಿರಬೇಕು. ಆಮೇಲೆ ಅವತ್ತು ಆಡಿಯನ್ಸಲ್ಲಿ ಈವೆಂಟಲ್ಲಿ ಏನು ಕೇಯಾಟಿಕ್ ಆಗಿ ಏನು ನಡೆದಿರಬಾರ್ದು. ಆಮೇಲೆ ನಮ್ಮದು ಶೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆಲ್ಕೋಹಾಲ್ ಬಾರ್ ಓಪನ್ ಆಗಿರಬಾರ್ದು. ಈ ಥರ ಕೆಲವೆಲ್ಲ ಇದೆ. ಮಕ್ಕಳು ಬಂದುಬಿಟ್ಟಿರ್ತಾರೆ ಕೆಲವು ಸಲ. ಯು ಎಸ್ ಅಲ್ಲಿ ಮಕ್ಕಳು ಪಾಪ ನಾನು ಹೇಳ್ದಂಗೆ ಕೇಳ್ತಾರೆ. ನನ್ನ ಸ್ಟೇಜ್ ಮೇಲೆ ಇದ್ದಾಗ ಸ್ವಲ್ಪ ನಾನು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಐ ಮೇಕ್ ದೆಮ್ ಅ ಪಾರ್ಟ್ ಆಫ್ ದ ಶೋ ಆಲ್ಸೋ. ಬಟ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಸ್ಟ್ರೆಸ್ಫುಲ್ ಸಿಚುವೇಶನ್ ಯಾವಾಗ ಆಗುತ್ತೆ ಅಂದರೆ, ಇಷ್ಟೆಲ್ಲ ಮಾಡಿರ್ತೀರ, ಇಷ್ಟೆಲ್ಲ ಬರೆದಿರ್ತೀರ, ನಾನು ಏನೋ ಕಮಿಡಿಯನ್ ಅಂದ್ಕೊಂಡಿರ್ತೀರ, ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀರ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಹಾಕ್ಬಿಟ್ಟಿರ್ತೀರ, ಅದಕ್ಕೆ ಲಿವ್ ಅಪ್ ಟು ಮಾಡಬೇಕಲ್ಲ. ಒಂದೊಂದು ಶೋನಲ್ಲಿ ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ಲ, ನಾವು ಅಂದ್ಕೊಂಡಂಗೆ ರಿಯಾಕ್ಷನ್ಸ್ ಬರೋದೇ ಇಲ್ಲ, ನೆಗೆಟಿವ್ ಫೀಡ್ಬ್ಯಾಕ್ ಬಂದ್ಬಿಡುತ್ತೆ. ಕೆಲವು ಸಲ ಅಫೆಂಡ್ ಆಗ್ಬಿಡ್ತಾರೆ. ಜೋಕ್ ಚೆನ್ನಾಗಿದೆ, ದಟ್ ಈಸ್ ಡಿಫ್ರೆಂಟ್. ಬಟ್ ಅವರು ಪವನ್ ಅವರೇ ನೀವು ಹೇಳಿದ್ದು ನಮ್ಗೆ ಇದು ಯಾಕೋ ಇಷ್ಟ ಆಗಿಲ್ಲ, ಇದು ನಮ್ಗೆ ಇನ್ನೂ ಬೇಜಾರು ಮಾಡಿಬಿಡುತ್ತೆ. ಆಮೇಲೆ ಕೆಲವು ಶೋ ನೀವು ಮಾಡ್ತೀರಾ, ಕ್ಲೈಂಟ್ ಹ್ಯಾಪಿ ಇರಲ್ಲ. ಕ್ಲೈಂಟು ಪವನ್ ಇಟ್ ವಾಸ್ ಓಕೆ, ನಾಟ್ ಅಪ್ ಟು ದ ಮಾರ್ಕ್ ಅಂದಾಗ ನಾವು ಎಷ್ಟೋ ದುಡ್ಡುಗಳು ತೊಗೊಳ್ದೆ ಬಂದಿರೋದು ಇದೆ. ಬೇಡ, ಕ್ಲೈಂಟ್ ಹ್ಯಾಪಿ ಇಲ್ವಾ, ಬೇಡ. ಅದು ನನಗೆ ಎಷ್ಟೋ ಸಲ ಆಗಿದೆ. ನಾನು ಬಳ್ಳಾರಿನಲ್ಲಿ ಒಂದು ಶೋ ಮಾಡೋಕ್ಕೆ ಹೋದಾಗ ಅಲ್ಲಿ ಆಗಿದ್ದೇನೆ. ಅಲ್ಲಿ ಆ್ಯಕ್ಚುಲಿ ಅವ್ರು ಕರೆಸಿದ್ದು ಒಂದು 60th ಬರ್ಡೇಗೆ ಒಂದು ಶೋ ಥರ ಅದು. ಅವ್ರ ತಂದೆಯವರ 60th ಬರ್ಡೇ ಸ್ಟ್ಯಾಂಡಪ್ ಕಾಮಿಡಿ ಅಂತ ನಾವು ಹೋಗಿದ್ದಿದ್ದು. ಅಲ್ಲೇನಾಗೋಯಿತು, ಜನ ಅದೇ ಫ್ಲೋಟಿಂಗ್ ಕ್ರೌಡ್ ಥರ ಇತ್ತು, ಎಲ್ಲ ಇತ್ತು. ನಾನು ಅವಾಗೊಂದು ಬ್ಯಾಕಪ್ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಅಕಸ್ಮಾತ್ ತುಂಬ ಕೇಯಾಟಿಕ್ ಆಗೋಗಿ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಕ್ಕಾಗದೇ ಇದ್ದರೆ, ಯಾಕಂದರೆ ಸ್ಟ್ಯಾಂಡಪ್ ಕಾಮಿಡಿಗೆ ಫೋಕಸ್ ಇರಬೇಕು, ಜನರಿಗೆ ಫೋಕಸ್ ಇರಬೇಕು. ಇದೆಲ್ಲ ಇಲ್ಲದೇ ಇದ್ದಾಗ ನನ್ನದೊಂದು ಬ್ಯಾಕಪ್ ಪ್ಲ್ಯಾನ್ ಇತ್ತು. ಅದೇನಾದರೂ ಆಗದೇ ಇದ್ದಾಗ ಸ್ವಲ್ಪ ಈ MC ಥರ ಸ್ವಲ್ಪ ಕ್ರೌಡ್ ಎಂಗೇಜ್ ಮಾಡೋ ಥರ ಮಾಡ್ಬೋದಲ್ಲ ಅನ್ನೋದು ನನ್ನೊಂದು ಐಡಿಯಾ ಇತ್ತು. ಎಷ್ಟೊಂದು ಕಡೆ ವರ್ಕ್ ಆಗಿತ್ತು. ಇಲ್ಲೂ ಅದೇ ಥರ ಅಂದ್ಕೊಂಡು ನಾನು ಮಾಡಿದ್ದೆ. ಆಮೇಲೆ ಕ್ಲೈಂಟು ಅವತ್ತಿನ ದಿನ ಪಾಪ ಸುಮ್ಮನಿದ್ರು. ನೆಕ್ಸ್ಟ್ ಡೇ ಫೋನ್ ಮಾಡಿಬಿಟ್ಟು ಅವರು, ಅಲ್ಲ ಪವನ್ ಅವರೇ, ಈಗ ನಿಮ್ಮನ್ನು ಕರೆಸಿದ್ದು ನಾವು ಸ್ಟ್ಯಾಂಡಪ್ ಕಾಮಿಡಿ ಥರ, ನೀವೇನು ಮಾಡಿದ್ರಿ ಒಂದು 5 ನಿಮಿಷ ನೋಡಿ, ಅವ್ರು ಹ್ಯಾಪಿ ಇಲ್ಲ ಅಂದರೆ ಹೆಂಗೆ ಬರುತ್ತೆ ವರ್ಡ್ಸು, ಅಷ್ಟು ಮರ್ಯಾದೆ ಕೊಟ್ಟಿರ್ತಾರೆ. ನಮ್ಗೆ ಅದಕ್ಕೆ ಭಯ ಸರ್. ನೀವು ಸ್ಟ್ಯಾಂಡಪ್ ಕಾಮಿಡಿ ಮಾಡಿದ್ರಿ 5 ನಿಮಿಷ ಮಾಡಿದ್ರಿ, ಓಕೆ ಫೈನ್. ಅದಾದಮೇಲೆ ನೀವು ಸ್ವಿಚ್ ಮಾಡಿದ್ರಿ ಆ್ಯಂಡ್ ಯು ಡಿಡ್ ಸಮ್ MCing ಆ್ಯಕ್ಟಿವಿಟೀಸ್ ಥರ. ಥಿಂಕ್ ಅಬೌಟ್ ಇಟ್. ನಾನು MCingೇ ಮಾಡಿಸ್ಬೇಕು ಅಂತಿದ್ದಿದ್ರೆ ನಿಮ್ಮನ್ನು ಬೆಂಗಳೂರಿಂದ ಯಾಕೆ ಕರೆಸ್ತಾ ಇದ್ದೆ? ಇಲ್ಲೇ ನಾನೊಂದು 5,000 ರೂಪಾಯಿ ಕೊಟ್ಟಿದ್ರೆ ಇಲ್ಲೇ ಒಂದು MC ಸಿಕ್ಕಿರೋರು ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್. ಇದು ಯಾವಾಗ ನಾನು ಆಗಲೇ ಒಂದು 200 ಶೋ ಮಾಡಿದ್ಮೇಲೆ, 150 ಶೋ ಮಾಡಿದ್ಮೇಲೆ, ಅಂದರೆ ಯು ಹ್ಯಾವ್ ನೋ ಅದರ್ ಆಪ್ಷನ್ ಬಟ್ ಟು ಬಿ ಎಕ್ಸ್ಟ್ರೀಮ್ಲಿ ಗ್ರೌಂಡೆಡ್. ಕೆಲವು ಸಲ ಏನಾಗುತ್ತೆ, ಏನಪ್ಪ ಪವನ್ ಅದು ಹಂಬಲ್ ಆಗಿರ್ತಾರ ಏನೋ, ಅದು ಹಂಬಲ್ ಅಂತಲ್ಲ, ಬೇರೆ ದಾರಿ ಇಲ್ಲ ಅಲ್ಲಿ. ನಮಗೆ ಗೊತ್ತು, ಇವಾಗ ಈ ಶೋ ನಾನು ಸೈಂಟ್ ಲೂಯಿಸಲ್ಲಿ ಚೆನ್ನಾಗಿ ಮಾಡಿರ್ತೀನಿ ಅಂದ್ಕೊಳ್ಳಿ, ನೆಕ್ಸ್ಟ್ ನಂದು ಇವಾಗ ಜಾಕ್ಸನ್ ವಿಲ್ಲಲ್ಲಿದೆ, ಅಲ್ಲಿ ಏನು ಬೇಕಾನ ಆಗ್ಬೋದು. ನಾವು ಹ್ಯಾಪಿಯಾಗಿ ಇರೋಂಗೇ ಇಲ್ಲ ಸರ್. ಏನು ಗೊತ್ತಾ, ಹ್ಯಾಪಿಯಾಗಿ ಇದ್ದಾಗ, ಹ್ಯಾಪಿ ಅನ್ನೋದಕ್ಕಿಂತ ಈ ಕ್ಯಾರಿಡ್ ಅವೇ ಆಗಿದ ತಕ್ಷಣ
ಇಟ್ ವಿಲ್ ಶೋ ಆನ್ ಸ್ಟೇಜ್, ಇಟ್ ವಿಲ್ ಶೋ ಇನ್ ಮೈ ಪರ್ಫಾರ್ಮೆನ್ಸ್. ನನಗೆ ಕಾಣಿಸ್ಬಿಡುತ್ತೆ. ನಾನು ಅದಕ್ಕೆ ಒಂದು ಚೂರು ನಾನು ಅದನ್ನು ಗ್ರಾಂಟೆಡ್ ತೊಗೊಳಂಗೇ ಇಲ್ಲ ಬಿಡಿ. ಇದು ಸಾಯೋವರೆಗೂ ಎಷ್ಟೇ ಶೋ ಮಾಡಲಿ, ಎವ್ರಿ ಶೋ ನಾನು ಬಾಯಿ ಮುಚ್ಕೊಂಡು ದೇವ್ರನ್ನ ಬೇಡ್ಕೊಂಡು ಹಂಗೆ ಹೋಗ್ಬೇಕು ನಾನು. ಇಲ್ಲ ಅಂದರೆ ಆ ಶೋ ಎಲ್ಲ ನಾನು ಒಡ್ಸ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಕಮಿಡಿಯನ್ಗೂ ಇದು ಅಭ್ಯಾಸ ಇದು ಆಗಿರುತ್ತೆ. ಇದು ಪೂಜ್ಯ ಭಾವನೆಯಿಂದ ಮ್ಯೂಸಿಕ್ ಕಂಪೋಸ್ ಹೆಂಗೆ ಮಾಡ್ತಾರೆ, ನಾವು ಒಂದು ಶೋಗೆ ಬರಿಬೇಕಾದ್ರೆ ನಾನು ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಿ ಕ್ಲೀನಾಗಿ ಭಯ ಭಕ್ತಿಯಿಂದ ಕೂತ್ಕೊಂಡ್ರೆ ಏನೋ ಒಂದು ಲೈಟಾಗಿ ಬರೋದು. ಸೊ ಇದು ಜರ್ನಿ ಸ್ವಲ್ಪ ಈ ಥರ ತುಂಬ ಸ್ಟ್ರೆಸ್ ಇದೆ. ಬಟ್ ಏನಂದರೆ ನಾನು ಅದಕ್ಕೆ ಏನು ಮಾಡ್ಬಿಡ್ತೀನಿ ಅಂದರೆ, ನಾನು ಈ ಜಾಬ್ನ ಅದಕ್ಕೋಸ್ಕರ ನಾನು ಬಿಡದೆ ಅದನ್ನು ಪ್ಯಾರಲಲ್ಲಿ ಮಾಡ್ಕೊಂಡೇ ಬರ್ತಾಯಿದ್ದೆ. ಸೊ ಮಂಡೇ ಟು ಫ್ರೈಡೇ ಜಾಬು ವರ್ಕು, ಸ್ಯಾಟರ್ಡೆ ಸಂಡೇ ಕಾಮಿಡಿ ಅನ್ನೋ ಥರ ಇತ್ತಲ್ವ. ಸೊ ಸ್ಯಾಟರ್ಡೆ ಸಂಡೇ ಕೆಲವು ಸಲ ಶೋ ಚೆನ್ನಾಗಾಗುತ್ತೆ, ಕೆಲವು ಸಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಆ ಸ್ಟ್ರೆಸ್ಸಲ್ಲೇ ನಾವು ಒಂದೊಂದು ಸಲ ಕೊರಗ್ಬಿಡ್ತೀವಿ, ಏನಪ್ಪ ಹಿಂಗಾಗೋಯ್ತು ಇಷ್ಟು ವರ್ಷ ಮಾಡೀನು ಅಂತ. ಸೊ ನಾನೇನು ಮಾಡ್ಬಿಡ್ತೆ, ಜಾಬ್ಗೆ ಹೋಗ್ಬಿಡ್ತಾಯಿದ್ದೆ ಮಂಡೇ. ಸೊ ನನಗೆ ಮೈಂಡೆಲ್ಲ ಫುಲ್ಲು ನನಗೆ ಆ ಕಡೆ ಬ್ಯುಸಿ ಆಗಿರ್ಬಿಡ್ತಾಯಿದೆ. ಅದು ಕಾಲಕ್ರಮೇಣ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗೋದು. ಮತ್ತು ಫ್ರೈಡೇ ಆದರೆ ಇದೊಂದು ಸ್ವಿಚ್ ಏನಿದೆ. ಸೊ ಅದಕ್ಕೆ ನಾನು IT ಇಟ್ಕೊತಾ ಇದ್ದೆ, ನಾನು ಕಾಮಿಡಿನೂ ಇಟ್ಕೊತಾ ಇದ್ದೆ, IT ಕಂಟೆಂಟನ್ನೇ ನಾನು ಕಾಮಿಡಿ ಮಾಡ್ತಾಯಿದ್ದೆ. ಈ ಥರ ನಡ್ಕೊಂಡು ಹೋಗ್ತಾ, ಈ ಥರ ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಇಟ್ ವರ್ಕ್ಸ್ ಫಾರ್ ಮೀ. ಬೇರೆಯವ್ರಿಗೆ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್, ಬಟ್ ನನಗೆ ಇದು ಈ ಸ್ವಿಚ್ ಐ ಆಮ್ ಓಕೆ ವಿತ್ ದ್ಯಾಟ್ ಅಂತ. ಗ್ರೇಟ್, ಚೆನ್ನಾಗಿ ಹೇಳಿದ್ರಿ. ಯಾಕೆಂದ್ರೆ ಯಾವುದೇ ಕೆಲಸ ಆದ್ರೂ ಸರಿ, ನೀವು ಎಷ್ಟೇ ದೊಡ್ಡವರಾಗಿದ್ರೂ ಆ ತಯಾರಿ, ಆ ಗ್ರೌಂಡೆಡ್ ಇದೆಯಲ್ಲ ಎವ್ರಿ ಡೇ. ಸ್ಟ್ಯಾಂಡ್-ಅಪ್ ಕಾಮಿಡಿಲಂತೂ ಬೇಕು ಸರ್. ಹೌದು, ಇದೆಲ್ಲ ಎಲ್ಲಾದ್ರಲ್ಲೂ ಬೇಕು. ಅದೇ ಯಾವುದೇ ನಿಮ್ಗೆ ಹಂಗ ಅನ್ಸುತ್ತೆ. ಈಗ ನಾವು ಮಾಡೋ 30 ವರ್ಷ ಕೆರಿಯರ್ ಮಾಡಿದ್ರು, ಪ್ರತಿದಿನ ಕೆಲ್ಸನ ಅದೇ ರೀತಿನೇ ಅಪ್ರೋಚ್ ಮಾಡ್ಬೇಕು, ಇಲ್ಲಾಂದ್ರೆ ರಿಸಲ್ಟ್ ಸಿಗಲ್ಲ. ಪವನ್, ಈಗ ನನಗೆ ಒಂದ್ ಸ್ವಲ್ಪ ಕೆಲಸ ಇದೆ. ಸರ್ ಕೆಲ್ಸದ ಬಗ್ಗೆ ಅಂದಿದ ತಕ್ಷಣ ಕೆಲಸ ಇದೆ ಅಂತ ಹೋಗ್ತಾ ಇದ್ರಲ್ಲ ಸರ್. ಇಲ್ಲ ಇದೆ ಇಂಟರ್ವ್ಯೂ, ಇನ್ನು ಸ್ವಲ್ಪ ಟಫ್ ಕ್ವಶನ್ಸ್ ಇದೆ, ಬರುತ್ತೆ. ನಮ್ ಡೈರೆಕ್ಟರ್ ಬರ್ತಾರೆ. ಆಯ್ತಾ? ಓಕೆ, ಥ್ಯಾಂಕ್ ಯು.